ನಮ್ಮರು ವರ್ಷದನ್ನ ವಿಡಿಯೋ ಮಾಡಬಾರ್ದಂತೆ. ತೋರ್ಸಾಯ್ತು. ಏನು ಮನು ನಿಮ್ಗೆ ತೋರಿಸಿ ಸರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಅಂಬುಜಾ ವ್ಲಾಗ್. ಗೈಸ್, ಇವತ್ತು ನಾನು ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಮನೇಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಫುಲ್ಲು ಡೀಪ್ ಕ್ಲೀನ್ ಮಾಡಿಕೊಂಡು ಮನೇಲಾಗಿರ್ಬೋದು ಶಾಪಲ್ಲಾಗಿರ್ಬೋದು ಪೂಜೆ ಎಲ್ಲ ಮಾಡ್ತೀವಿ. ಸೊ ಹಾಗಾಗಿ ಕೆಲಸ ಜಾಸ್ತಿ ಇತ್ತು. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಕ್ಲೀನ್ ಅಷ್ಟು ಮಾಡ್ಕೊಂಡಿರಲಿಲ್ಲ ಗಿಡಗಳ ಹತ್ರ ಎಲ್ಲ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಮನೆ ಕೆಲಸ ಮಾಡಬೇಕಿದ್ರೆ ಅರವಿಂದು ಕೂಡ ಹೆಲ್ಪ್ ಮಾಡ್ತಾರೆ, ಅವ್ರ ಕೈಲಾಗಿದ್ದವ್ರು ಮಾಡಿಕೊಡ್ತಾರೆ. ಯಾಕಂದರೆ ನನಗೂ ಹುಷಾರಿಲ್ಲ ಸ್ವಲ್ಪ, ಹಾಗಾಗಿ ಅವರು ಜಾಸ್ತಿನೇ ಕೆಲಸ ಮಾಡಿಕೊಡ್ತಾಯಿದ್ರು. ಅದು ಈ ಗಿಡಗಳ ಹತ್ರ ಎಲ್ಲ ಅವರು ಅಷ್ಟು ಮಾಡಿರಲ್ಲ. ನೀರು ಹಾಕ್ತಾರೆ, ಎಲೆಗಳೇನಾದರೂ ಒಣಗಿದ್ರೆ ತೆಗಿತಾರೆ, ಆ ಥರ ಕೆಲಸಗಳನ್ನ ಮಾಡ್ತಾರೆ. ಬಟ್ ಪಾಟ್ ಕೆಳಗಡೆ ಎಲ್ಲ ಕಸ ಗುಡಿಸ್ಕೊಳ್ಳೋದು ಅದನ್ನೆಲ್ಲ ಮಾಡಲ್ಲ. ಸೊ ಹಾಗಾಗಿ ತುಂಬ ಗಲೀಜಾಗಿಬಿಟ್ಟಿತ್ತು. ನೀಟಾಗಿ ಅದಕ್ಕೆ ಪಾಟ್ ಕೆಳಗಡೆ ಎಲ್ಲ ಕಸನ ತೆಗೆದು ಎಲ್ಲ ನೀರೆಲ್ಲ ಹಾಕೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಮಗಳಿಗೆ ಗಿಡಗಳು ಮತ್ತು ಈ ಥರ ಫ್ಲಾಸ್ಗಳು ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಗಿಡಗಳೆಲ್ಲ ಹಾಕಿದ್ದೀನಿ. ತುಂಬ ಏನೂ ಹಾಕಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಮೇಂಟೈನ್ ಮಾಡೋಕ್ಕಾಗಲ್ಲ, ನಾವು ಶಾಪಿಗೆ ಹೊರಟುಬಿಡ್ತೀವಲ್ಲ ಅಂತ ಹೇಳಿ ನಾನು ತುಂಬ ಏನೂ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಈ ಕೊತ್ತಂಬರಿ, ಪಾಲಕ್ ಈ ಥರ ಎಲ್ಲ ಹಾಕ್ತೀವಿ. ಅದು ಖಾಲಿ ಆದಮೇಲೆ ಮತ್ತೆ ಹಾಕೋಕ್ಕೆ ಟೈಮ್ ಆಗೋಲ್ಲ. ನಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗೆಲ್ಲ ಹಾಕ್ಕೊತಾ ಇರ್ತೀವಿ ಪಾಟಲ್ಲಿ. ಈ ಮನೆಗೆ ಬಂದಮೇಲೆ ಮನಿ ಪ್ಲಾಂಟು ನಾನು ಸೈಡಲ್ಲಿ ಇಟ್ಬಿಟ್ಟಿದ್ದೆ. ಅದೆಲ್ಲ ತುಂಬ ಎಲೆಗಳು ಒಣಗಿಬಿಟ್ಟಿತ್ತು ಸ್ವಲ್ಪ ಸೈಡಲ್ಲಿ. ಹಾಗಾಗಿ ಅದನ್ನೆಲ್ಲ ತೆಗೆದಿರಲಿಲ್ಲ, ಅದನ್ನು ಕೂಡ ತೆಗಿತಾ ಇದ್ದೆ. ಬ್ರೇಕ್ಫಾಸ್ಟು ಮಾಡಿಲ್ಲ, ಹಾಗೆ ಮನೆಯೂ ಕ್ಲೀನ್ ಮಾಡಿಲ್ಲ. ಫಸ್ಟು ನಾನಿವತ್ತು ಗಿಡಗಳನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ, ಪಾಟ್ಗಳನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊರಗಡೆ ಕೆಲಸನೇ ಸ್ಟಾರ್ಟ್ ಮಾಡಿದೆ. ಹಾಗೆ ಪಾಟ್ ಒಳಗಡೆ ಮಣ್ಣೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು, ನೀರು ಸರಿಯಾಗಿ ಹಾಕಿರಲಿಲ್ಲ ಅವರು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ನಂತರ ನಾನು ನೀರು ಹಾಕೋಣ ಅಂತ ಹೇಳಿ ಎಲ್ಲನೂ ಮಣ್ಣನ್ನು ನಾನು ರೆಡಿ ಮಾಡ್ತಾಯಿದ್ದೆ. ಹೀಗೆ ನೀರು ಹಾಕ್ಬಿಟ್ರೆ ನನ್ನ ಕೆಲಸ ಮುಗೀತು ಅಂತ ಹೇಳಿ ನೀರನ್ನೂ ಹಾಕ್ಬಿಡೋಣ ಅಂತ ಹೇಳಿ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರನ್ನ ಹಾಕ್ತಾಯಿದ್ರು ಆಗಾಗ, ಆದ್ರೂ ಸ್ವಲ್ಪ ಗಿಡಗಳು ಒಣಗ್ದಂಗೆ ಆಗಿಬಿಟ್ಟಿತ್ತು. ನನಗಂತೂ ಎಷ್ಟೊತ್ತಿಗೆ ನಾನು ಎದ್ದು ಎಲ್ಲ ಮಾಡ್ಕೊತೀನಿ ಅನ್ನೋಂಗಾಗಿತ್ತು. ಸ್ವಲ್ಪ ಜ್ವರ ಮತ್ತು ಕೋಲ್ಡ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತು ನನಗೆ. ಇನ್ನೂ ಕೂಡ ನನಗೆ ಥ್ರೋಟ್ ಇನ್ಫೆಕ್ಷನ್ನು ಆಗಿರೋದ್ರಿಂದ ವಾಯ್ಸ್ ಇನ್ನೂ ಕ್ಲಿಯರಾಗಿ ಬರ್ತಾಯಿಲ್ಲ. ಆದರೂ ನಾನು ವ್ಲಾಗ್ ಮಾಡಲೇಬೇಕಲ್ಲ, ತುಂಬ ದಿನ ಹೀಗೇ ಬಿಟ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನನ್ನ ವ್ಲಾಗ್ನ ನಾನು ಮಾಡ್ಕೊತಾ ಇದ್ದೀನಿ. ಡೈಲಿ ವ್ಲಾಗು ನನ್ನ ಮನೇಲಿ ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡಿದ್ದೀನಿ ಅದನ್ನೆಲ್ಲ ಇವತ್ತು ವ್ಲಾಗ್ನಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ಎಲ್ಲನೂ ಡೇ ಪೂರ್ತಿ ನನ್ನ ವ್ಲಾಗ್ನ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ. ಫುಲ್ ಟೈಮ್ ಇವತ್ತು ನಿಮ್ಮ ಜೊತೆನೇ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲನೂ ಕೂಡ ನಾನು ವೀಡಿಯೋ ಮಾಡಿ ಇವತ್ತು ವ್ಲಾಗ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಮನೆ ಹೊರಿಸ್ತಾ ಇದ್ದೆ. ಅರವಿಂದ್, ನಿನ್ನ ಕೆಲ ಆಗಲ್ಲ ಕೊಡು, ಬೆಳಗ್ಗೆಯಿಂದನೂ ಆ ಕೆಲಸನೇ ಮಾಡ್ತಿದ್ಯಾ, ನಿನ್ನ ಕೆಲಾಗಲ್ಲ ನಾನು ಹೊರಿಸ್ಕೊಡ್ತೀನಿ, ಆದರೆ ನನ್ನನ್ನು ಮಾತ್ರ ವೀಡಿಯೋ ಮಾಡ್ಕೊಬೇಡ ಅಂತ ಹೇಳಿ ಹೇಳ್ತಾಯಿದ್ರು. ನಮ್ಮರು ವರ್ಷದನ್ನ ವೀಡಿಯೋ ಮಾಡಬಾರ್ದಂತೆ. ಹೆಲ್ಪ್ ಮಾಡಿಕೊಟ್ರೆ ಯಾರೇನಂತಾರೆ, ಡವ್ ಡವ್. ಹಾಗೆ ಬಾಗಿಲನ್ನು ಕೂಡ ಒರೆಸ್ಕೊಟ್ರು. ನಾನು ಹೊಸ್ಲೆಲ್ಲ ತೊಳ್ಕೊಂಡು ನಾನು ರಂಗೋಲಿ ಇಟ್ಕೊತಾ ಇದ್ದೆ. ಗೈಸ್, ಒಂಥರ ತುಂಬ ದಿನ ಹುಷಾರಿಲ್ಲ ಅಂದರೆ ಹೆಣ್ಮಕ್ಳಿಗೆ ಮನೆ ನೋಡೋಕ್ಕೆ ಆಗಲ್ಲ. ಏನೇ ಅವರು ಕ್ಲೀನ್ ಮಾಡಿಕೊಂಡ್ರೂ ಕೂಡ ನಾವು ಮಾಡ್ದಂಗೆ ಆಗಲ್ಲ, ತುಂಬ ಬೇಜಾರಾಗುತ್ತೆ. ಆ್ಯಕ್ಚುಲಿ ನಾನು ಎಲ್ಲರ ಥರ ಯಾವಾಗಲೂ ಕೆಲಸದಲ್ಲಿ ಮನೇಲಿ ಮಿಂಗಲಾಗೋದು ಆ ಥರ ಏನಿರಲ್ಲ, ಆದ್ರೂ ಮನೆ ತುಂಬ ಗಲೀಜಾಗಿಬಿಡುತ್ತಲ್ಲ ಅಂತ ಬೇಜಾರಾಗುತ್ತೆ. ಗೈಸ್, ಇವತ್ತೆಲ್ಲ ಕೆಲಸ ಮಾಡಿ ಏನೋ ಒಂಥರ ಸಮಾಧಾನ ಫೀಲ್ ಆಗ್ತಾಯಿದೆ. ರಂಗೋಲಿ ಬಿಟ್ಕೊಂಡು ಎಲ್ಲ ಮಾಡಿ ಶಾಪಿಗೆ ಹೋಗ್ತೀನಿಲ್ಲ ಅಂತ ಒಂಥರ ನೆಮ್ಮದಿ ಏನೋ ಫೀಲ್ ಆಗ್ತಿದೆ. ಇದೆಲ್ಲ ಮಾಡೋಷ್ಟರಲ್ಲಿ ಅರವಿಂದ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಫಸ್ಟ್ ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ, ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಸ್ನಾನಕ್ಕೆ ಹೋದರು. ನಾನು ಅಷ್ಟರಲ್ಲಿ ರಂಗೋಲಿ ಎಲ್ಲ ಬಿಟ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕಲ್ಲ. ಮುನ್ನಿನೂ ಇವತ್ತು ಕಾಲೇಜ್ಗೆ ಹೋಗ್ತಾ ಇಲ್ಲ, ಯಾಕೆಂದರೆ ಅವಳಿಗೂ ಹುಷಾರಿಲ್ಲ. ಅವಳಿಗೂ ಕೂಡ ಫೀವರ್ ಬಂದಿದೆ, ಹಾಗಾಗಿ ಅವಳು ಹೋಗ್ತಾ ಇಲ್ಲ, ಮನೇಲೇ ಇದ್ಲು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಬಿಟ್ಟು ಅವಳಿಗೆ ನಾವು ಕೂಡ ಮಾಡಿಕೊಂಡು ಹೋಗಬೇಕು. ಹಾಗಾಗಿ ನಾನು ಬೇಗ ರಂಗೋಲಿ ಎಲ್ಲ ಬಿಟ್ಕೊಂಡು ನಾನು ಮಾಡ್ತೀನಿ ತಿಂಡಿನ. ನೀವು ಹೋಗಿ ಸ್ನಾನಕ್ಕೆ ಅಂತ ಹೇಳಿ ಅವ್ರನ್ನ ಸ್ನಾನಕ್ಕೆ ಕಳಿಸ್ದೆ.
ನನಗೇನಂದರೆ ಅವ್ರು ಬೇಗ ಸ್ನಾನಕ್ಕೆ ಹೋದರೆ ಯಾವಾಗಲೂ ದೇವ್ರ ಮನೆ ನೀಟಾಗಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾರೆ, ಅದೊಂದು ಸಮಾಧಾನ ಇರುತ್ತೆ. ಅಂದರೆ ನಾನು ಪುನಃ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ತಿಂಡಿ ಎಲ್ಲ ಮಾಡಿ ಮತ್ತೆ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆನ ನಾನು ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ನಾನು ಶಾಪ್ಗೂ ಕೂಡ ಹೋಗೋದು ಲೇಟ್ ಆಗುತ್ತೆ. ನನಗೆ ಯಾವಾಗಲೂ ಶಾಪ್ಗೆ 12 ಗಂಟೆ 1 ಗಂಟೆ ಈ ಥರ ಎಲ್ಲ ಹೋಗೋದು ಇಷ್ಟ ಆಗೋಲ್ಲ. ನನಗೆ ಬೇಗ ಹೋಗಿ ಶಾಪ್ಗೆ ಮೊದಲು ಒಂಥರ ಅಟೆಂಡ್ ಆದರೆ ನೆಮ್ಮದಿ ಆಗಿಬಿಡುತ್ತೆ, ಇಲ್ಲದಿದ್ದರೆ ನಂಗೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೆಲಸಗಳನ್ನ ಬೇಗ ಮುಗಿಸ್ಕೊಂಡು ನಾನು ಶಾಪಿಗೆ ಹೊರಡ್ತೀನಿ. ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಎಮರ್ಜೆನ್ಸಿಗೆ ನಾನು ಮಾಡುವಂಥದ್ದು ಅವಲಕ್ಕಿ ಉಪ್ಪಿಟ್ಟು, ಚಿತ್ರಾನ್ನ ಈ ಥರದ್ದು ಏನಾದರೂ ಆದರೆ ಬೇಗ ಆಗುತ್ತೆ ಅಂತ ಹೇಳಿ ಸಿಂಪಲ್ಲಾಗೂ ಇರುತ್ತೆ. ನಾವೇನು ತುಂಬ ತಿನ್ನಲ್ಲ. ಅಂದರೆ ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪನೇ ಅರವಿಂದ್ಗೂ ಇಷ್ಟ ಆಗೋಲ್ಲ, ಮುನ್ನಿಗೂ ಇಷ್ಟ ಆಗೋಲ್ಲ. ಬಟ್ ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ಅವಲಕ್ಕಿ ಉಪ್ಪಿಟ್ಟನ್ನೇ ಮಾಡ್ಕೊತಾ ಇದ್ದೆ. ನಾನೇ ನಿಮ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದೇನು ಹೇಳ್ಕೊಡ್ತಾ ಇಲ್ಲ. ಇವತ್ತಿನ ಡೇ ಲಾಗ್ ಮಾಡ್ತಿದ್ದೀವ, ಏನೇನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟು. ಬಿಡ ಆಲ್ರೆಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಇವಾಗ ಸ್ನಾನಕ್ಕೆ ಹೋಗಿ ರೆಡಿ ಆಗಬೇಕು, ತಿಂಡಿ ಮಾಡಿಕೊಂಡು ಶಾಪಿಗೆ ಹೊರಡಬೇಕು. ತಿಂಡಿ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಟಿದ್ದೀನಿ. ಓಕೆ, ಈಗ ಪೂಜೆ ಎಲ್ಲ ಆಯಿತು. ಇವಾಗ ತಿಂಡಿ ಮಾಡಿಕೊಂಡು ಶಾಪಿಗೆ ಹೊರಡಬೇಕು. ಇವತ್ತಿನ ದಿನ ಪೂರ್ತಿ ನಾನು ಹೇಗಿರ್ತೀನಿ ಅಂದರೆ ಆ ಶಾಪಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಿಮಗೆ ಆವಾಗಲೇ ಹೇಳಿದ್ನಲ್ಲ, ಅದೇ ಥರ ನಾವು ಪ್ರತಿ ಶನಿವಾರ ಡೀಪ್ ಕ್ಲೀನ್ ಮಾಡಿಕೊಂಡು ಶಾಪಲ್ಲಿ ಪೂಜೆ ಮಾಡ್ತೀವಿ. 2 ಶಾಪಲ್ಲಿ ಆಲ್ರೆಡಿ ನಮ್ಮ ಪೂಜೆ ಎಲ್ಲ ಮಾಡ್ತಿದ್ದಾನೆ. ಅವ್ನು ಪೂಜೆ ಎಲ್ಲ ಮಾಡ್ತಾಯಿದ್ದ. ಹುಡುಗರು ಕೂಡ ಬಂದರು, ಏನೋ ಬೇಕಿತ್ತು ಅಂತ ಹೇಳಿ ಆರ್ಡರ್ ಮಾಡಿ ಹೊರಟರು. ಪೂಜೆ ಮಾಡ್ತಿರೋ ಅಂತ ಹೇಳಿ ನಾನು ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು, ಹೊರಟೆ. ಒಂದವೇ ಹೋಗ್ತಿರ್ಬೇಕಾದ್ರೆ ನಂಜಬೋದರ ಚೌಟ್ರಿನಲ್ಲಿ ಕರುಣ್ಯರಾಮ್ ಅವ್ರದ್ದು ಸ್ಯಾರಿ ಹ್ಯಾಡ್ನ ನೋಡಿದ್ದೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ಅಂದವೇ ಹೋಗಿ ನೋಡೋಣ ಅಂತ ಹೇಳಿ ನೋಡಿದೆ. ಓಕೆ, ನಾನು ಯಾವುದು ತೊಗೊಳ್ಳಿಲ್ಲ, ಹಾಗೆ ಬಂದೆ. ಇವತ್ತು ವಿಡಿಯೋ ಇದೆ ನಂದು. ಮನೋ ನಿನ್ನ ಬೈಸಿಪ್ಸ್ ತೋರಿಸು. ಮನೋ ನಿನ್ನ ಬೈಸಿಪ್ಸ್ ತೋರಿಸಪ್ಪ ಪ್ಲೀಸ್ ಒಂದ್ಸರಿ. ತೋರ್ಸಾಯ್ತು. ಏನ್ ಮನು, ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಏನ್ ಮನು ನಿಮ್ ತೋರಿಸಿ ಸರ್. ಇದು ತೊಲೆ ಆಯ್ತು, ಸಮಾಧಾನ. ಜಿಮ್ ಬಾಯ್ಸ್ ಅಕ್ಕ, 2 ಕೂದಲು ಬಂದಿರೋದಕ್ಕೆ ಟ್ರಿಮ್ಮರ್ ಯಾವನಾರು ಮಾಡಿಸ್ತಾನ, ಇಲ್ಲ ಶೇವಿಂಗ್ ಮಾಡಿಸ್ತಾನ? ತುಂಬಾ ಗೋಳಿಕೊಂಡಿದ್ದಾರೆ. ಗಡ್ಡನೇ ಬಂದಿಲ್ಲ ಇನ್ನೂ. ಗಡ್ಡ ತೋರಿಸು ನಿಂದು. ಇಷ್ಟಕ್ಕೆ ಟ್ರಿಮ್ಮರ್ ಮಾಡ್ಸ, ಶೇವಿಂಗ್ ಮಾಡ್ಸೋದು. ಇದು ಬಂದಾಗ ತೋರಿಸಿ. ವಿಡಿಯೋ ಐತೆ ಅದು. ಯಾವುದು? ಶೇವಿಂಗ್ ಮಾಡಿಸ್ತಾ ಇರೋದು ಅಂಗಡಿಲಿ. ಹೌದಾ? ಕ್ರೀಮು ಅದನ್ನು ಕಳ್ಸು, ಅದನ್ನು ಸೇರ್ಸಾಕ್ತೀನಿ. ವಿತ್ ಪ್ರೂಫ್ ನಿಮ್ಗೆ ಫೋಟೋನ ಕಳಿಸ್ತೀನಿ. ಚಡ್ಡಿ ಹಾಕಿಲ್ದ ಮಾಡಕ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಫೋಟೋ ಕಳಿಸ್ಲಾ? ಕಳ್ಸು, ನಾನೇ ಹೇಳ್ತಿಲ್ಲ, ಕಳ್ಸಪ್ಪ. ಅಂತಾನೆ ಬೇಡ ಅಂತೀಯಲ್ಲ. ಆಯ್ತು ವೈರಲ್, ನಿಂದು ವೈರಲ್ ಅಲ್ಲಿ, ನಂದು ವೈರಲ್ ಅಲ್ಲಿ. ಆಯ್ತು, ವೋಟಿಂಗ್ ಹಾಕ್ಸದ ವೇಣು ವರ್ಸಸ್ ಶಶಾಂಕ್. ಯಾರು ವೈರಲ್ ಆಯ್ತೀರಾ? ಇದೆಲ್ಲ ಈಗ ಟ್ರೆಂಡ್ ಕಾಣೋದು. ಟ್ರೆಂಡ್ ಈಗ ಯಾರು ಗಡ್ಡ ಹೊಡಿತಾರೆ ಮಗನೇ, ಹುಡುಗಿ ಹೋಯ್ತಾ ಇದ್ರೆ.
ಯಾರು ತೋರಿಸ್ತೆ ಓ ಅವ್ರನ್ನ ಫಸ್ಟ್ ಈ ತರ ಟ್ರೆಂಡ್ ಗೋವಾದಲ್ಲಿತ್ತು, ಈಗ ಕರ್ನಾಟಕಕ್ಕೆ ಬಂದಿದೆ ಅಷ್ಟೇ. ಸರಿ ಆಯ್ತು. ಅವ್ನು ನೋಡಲಿ ಅಮಾಯಕ ಪಾಪ ಹೆಂಗ್ ಗೊತ್ತಿಲ್ಲ. ಫಸ್ಟ್ ಆಂಧ್ರದಲ್ಲಿ ಬರ್ಬೇಕು. ಇವ್ರು ಗೊತ್ತಿಲ್ವಾ? ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಅಫಿಷಿಯಲ್ ಅದು ಆಂಧ್ರದ ರೆಡ್ಡಿ ಅಲ್ಲ, ಚಡ್ಡಿ ಚಡ್ಡಿ ಚೂಡು ಚಡ್ಡಿ. ಆಂಧ್ರ ಗಾಡಿ ಒಂದ್ ಕಮ್ಮಿ ಅಷ್ಟೇ. ಬಾಯಿ ಬಿಟ್ರೆ ಕೆಟ್ಮದು ಎಲ್ಲ ಬೀಪ್ ಬೀಪ್ ಬೀಪ್. ನೀವು ಬರೀ ನೀವು ಅವನೇನಾರ ಮಾತಾಡ್ಸೋರೆ ನೀವು ಬರೀ ಬೀಪ್ ಸೌಂಡ್ ಕಡೆ ಹಾಕ್ಬೇಕಾಗುತ್ತೆ. ಹೌದಾ? ಫುಲ್ ಸಂಸ್ಕೃತ. ಹೌದಾ ಮನು? ಏನ್ ಮನು ನಿನ್ ಬಗ್ಗೆ ಹಿಂಗೆಲ್ಲ ಹೇಳ್ತಾರಲ್ಲ ಮನು. ಕಂಟೆಂಟ್ ಏನು ಮಾತಾಡಕ್ಕಿರಿಕೆ ಏನೇ ಆದ್ರೂ ನಾವ್ನ ಮತ್ತೆ ಶಶಾಂಕ್ ನಂತರ ಹಿಡಿಬೇಕು ನೀವು ಅಷ್ಟೇ. ಹೌದು, ನಾವೇ ಒಳ್ಳೆ ಹುಡುಗರು. ಹೌದು. ಈ ಚಡ್ಡಿಗೆ ಸೀಟಿಗೆ ಚಡ್ಡಿಗೆ ಇದು ಇದು ಹಿಂಗೆ ಹಿಂಗೆ ಇಮಿಟೇಟ್ ಮಾಡ್ತೀನಿ ನೋಡಿ. ಎಷ್ಟಾದ್ರೂ ಸರಿ. ಹಣ ಬಂದ ಹೇಳಲಿ ನಿನ್ ತರ ಕೆಪ್ರ ತರ ಇದೆ, ಈಗ ಸ್ಮಾರ್ಟ್ ಆಗಿನಿ ನೀನು. ಮನೋ ಅಂದ್ರೆ ಕೆಪ್ರ ಮಗ ಇವ್ನ ಹೆಂಗಿದ್ದೆ ನಿನ್ಗೆ ಇರೋದು ಹೇಳ್ತೀವಿ ನಾವು. ನಿನ್ಗಿರೋದು ನಾನು ಗಾಡಿ, ಈಗ ನೀವು ನನ್ ಗಾಡಿ ಕೊಡ್ತೀರಿ, ಹಂಗೆ ಸುಮ್ಕಿ ಕೊಡ್ತಿರ್ತೇನೆ. ಇವ್ನ ಹಂಗಲ್ಲ, ಫೋಟೋ ತಗತೇನೆ. ಏನ್ ಫೋಟೋ? ಕಿಲೋಮೀಟರ್ ಎಷ್ಟು ಓಡ್ತದೆ, ಎಷ್ಟು ತಗೊಂಡಿಲ್ಲ. ಗಾಡಿ ಕೀ ಕೊಟ್ಬಿಟ್ಟು ಫೋಟೋ ಹೊಡ್ಕೊಳ್ಳೋದು. 1 ಕಿಲೋಮೀಟರ್ ಓಡಬೇಕು. ಮನೆಗೆ ಹೋಗಿ ಬರ್ತೀನಿ ಅನ್ಬಿಟ್ಟೆ ಒಂದ್ಸತಿ ಹಂಗೆ ಮಾಡ್ಬಿಟ್ಟಿದ ನೋಡಿ. ಎಂತ ಬುದ್ಧಿವಂತ ಅಂದ್ರ ಜಾಗ ಇವ್ನ ಹಬ್ಬನೇ ನೋಡಿದ್ದು. ನನಗೆ ಗಾಡಿ ಡ್ರೈವರ್ ಇವ್ರು ಕೊಡ್ತಾರಲ್ಲ, ನಿಜ ಹೇಳ್ಬಿಟ್ಟ, ದೊಡ್ಡ ದೊಡ್ಡ ಗಾಡಿ ಕೊಡ್ತಾರಲ್ಲ, ಅವರೇ ಒಂದ್ ದಿವಸ ತಗೊಳಕಿಲ್ಲ. ಈ ನನ್ ಮಗ ಅಲ್ಲೇ ನಿಲ್ಸ್ಬಿಟ್ಟು ಬಂದ. ಯಾವ ಇದೆ ಯಾವ ಇದೆ ಅಲ್ಲೇ ನೋಡಿ, ಚೆನ್ನಾಗ್ ಬೇಕಲ್ಲ ಇಲ್ಲಿ. ಇಬ್ರು ಹೊಡೆದಾಡಿ ಈಗ ಆಯ್ತು. ನನಗೆ ಕಂಟೆಂಟ್ ಆಗ್ಲಿ. ಯಾವ ತರ ಹುಡುಗಿರ್ನ ಈ ಅಣ್ಣ ಬರೀ ಯಾವಾಗ್ಲೂ ಹುಡುಗಿರ್ ಮೈಂಡಲ್ಲೇ ಇರ್ತಾನಲ್ಲ, ಯಾಕೆ ಲವ್ ಮಾಡಕ್ ಯಾರು ಸಿಕ್ಕಿಲ್ವಾ? ಏ ಶಶಾಂಕಕ್ಕೆ ಸಿಕ್ಕವ್ರು ನಾನು ನೋಡಿದೀನಿ ಅಲ್ವಾ? ಮನೆಗೆ ಯಾಕೆ ಕ್ಯೂ ನಿಂತಿರೋದು ಬೇಡ? ಏನ್ ನೋಡಿ ಪ್ರಪೋಸ್ ಮಾಡಿ. ಅಣ್ಣಂದ್ ವಿಡಿಯೋ ಮಾಡಿದೀನಿ ಅವಾಗ್ಲೇ. ಬಾಯಿಲೆ ಸಿಗ್ನಲ್ ಹತ್ರ ಏನಂದ? ಕೆಟ್ಟ ಮಾತಾಡ ಎವಿಡೆನ್ಸ್ ಬೇಕಣ. ಇಲ್ಲೆಲ್ಲ ಎವಿಡೆನ್ಸ್ ಬೇಡ ನಿಮ್ಗೆ. ಅಲ್ಲಿ ಮಾತಲ್ಲೇ ನಿಂಗೆ ಇದ್ ಮಾಡಕ್ ಬಿಡ್ತೀವಿ, ಮಾತಲ್ಲೇ ಇದ್ ಮಾಡಕ್ ಬಿಡ್ತೀವಿ. ಫಸ್ಟ್ ಲ್ಯಾಂಗ್ವೇಜ್ ಹೇಳ್ತೀನಲ್ಲ ಅದು ವಿಡಿಯೋ ಕರೆಕ್ಟಾಗಿ ಬರೋ, ಫ್ರೇಮಿಗೆ ಬಂದ್ರು. ಇಷ್ಟ ಜಗಳ ಆಡಿದ್ರೆ ಹೆಂಗೆ? ಇನ್ನೂ ಆಡ್ಬೇಕು. ಕಂಟೆಂಟ್ ಅಲ್ಲಿ ಬಂದ್ರೆ ನಿಮ್ಗೆ ಫುಲ್ ದಿದ್ದು ಏನು ಏನು ಚೆನ್ನಾಯ್ತಲ್ವ ಗಾಡಿ ಮಾತ್ರ? ಹೌದಾ? ಅಲ್ಲಿಂದ ನಾನು ಮುನ್ನಿ ಕರ್ಕೊಂಡು ಹೋಗೋಣ ಅಂತ ಅಕ್ಕನ ಮನೆಗೆ ಬಂದೆ. ಇಲ್ಲಿ ನೋಡಿ ನಮ್ಮ ಸ್ನೂಫಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಗೊಂಬೆ ಜೊತೆ. ಇದನ್ನು ಸ್ವಲ್ಪ ಆಟ ಆಡೋದೆಲ್ಲ ನೋಡಿಕೊಂಡು ನನ್ನ ಮನೆಗೆ ಹೊರಟೆ. ಆಯಿತು, ಇವಾಗ ಊಟ ಮಾಡಿ ನಾನು ಮಲ್ಕೊತೀನಿ ಗೈಸ್. ನಾಳೆಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಏ ಓನ್ ಹಚ್ಚು ಮನೆ ಓಕೆ ಆವ್ ಅಭಿ ಫ್ರೆಂಡ್ ಜೊತೆ ಜುಬೇರ್ ಹೇಳ್ಕೊಟ್ಟಂಗೆ ಉರ್ದು ಭಾಷೆಯಲ್ಲಿ ಮಾತಾಡ್ತಾ ಇದ್ದ. ಹಾಗೆ ಫನ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಹಾಗೆ ಐಟಮ್ ಕೂಡ ಬಂತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿರೋ ದಯವಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.